ವೀರ ಪರಾಕ್ರಮಶಾಲಿಗಳಾದ ಪಾಂಡವರ ಪತ್ನಿಯಾಗಿದ್ದರೂ ಸಹ ಈ ನನ್ನ ಬೆಚ್ಚಿದ ಕೇಶರಾಶಿಯನ್ನು ಮಣಿಕಟ್ಟಿಸಲಾಗದೆ ಕಾಲ ಕಳೆಯಬೇಕಾಗಿದೆ. ಎಲ್ಲರುವೆ ಎಲ್ಲರುವೆ ಬೇಗ ಬಂದು ನನ್ನನ್ನು ಕಾಪಾಡಲಾರೆಯ ಕಾಪಾಡಲಾರೆಯ? ದ್ರೌಪದಿ, ಕಳೆದ ದುಃಖದ ದಿನಗಳನ್ನು ನೆನೆದು ಏಕೆ ಮನಸೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ಸಮಾಧಾನ ತಂದುಕೋ. ನಿನ್ನ ಬಹುದಿನಗಳ ಚಿಂತೆ ಬಹು ಬೇಗ ದೂರವಾಗುವ ಕಾಲ ಸನ್ನಿಹಿತವಾಗುತ್ತಿದೆ. ಶಾಂತಳಾಗ. ನಿಮ್ಮ ಈ ವಸ್ತುತನದ ಕೊಲಿ ತೆಗೆದು ಕೆಟ್ಟತನದ ಹಟ್ಟ ಆಸವನ್ನು ಕಿತ್ತೆಗೆದು ಜಾಡತನರ ಬಂಡರನ್ನು ಸೋಲಿದು ಅಡ್ಡಗಟ್ಟಿದವರನ್ನು ಬಾಗಲು ಅಖಂಡ ರುಂಡ ಮುಂಡಗಳನ್ನು ಹೊಯ್ದು ತುಂಡಾಗಿ ಕತ್ತರಿಸಿ ಭೂಮಂಡಲ ಪರ್ಯಂತರು ಅಂಡ ದೇವತೆಗಳಿಗೆ ಔತಣ ಕೊಡಿಸಿರುವ ಸೌದೋಷಕ್ಕೆ ಪ್ರಳಯ ಭೈರವನಂತೆ ನಾಶವನ್ನು ಪಡೆದ ವಾಯುಪುತ್ರನಾದ ಭೀಮಸೇನನು ಪರಕುರುಕುಲವೇ ಬಿಡೆ ಹಲವನು ಪರಾಕ್ರಮವನ್ನು ಸದೆಪಡಿವೆ. ಪರಕುರುಕುಲವೇ ಬಿಡೆ ಹಲವು ಅನಾಗ್ರದೊಳನ ಸದೆಪಡಿವೆ. ಅನಾಗ್ರದೊಳನ ಸದೆಪಡಿವೆ. ಅನಾಗ್ರದೊಳನ ಸದೆಪಡಿವೆ.
ಕೌರವನ ಹಟ್ಟಿ ಕೆಡವೆನು ಪ್ರಚಂಡ ದುರಾತ್ಮ ಕಿರಾತ ಆದಮರ ಪ್ರಚಂಡ ದುರಾತ್ಮ ಕಿರಾತ ಆದಮರ ಹೆಟ್ಟಿ ನೆರವಿನ ದಾರುಣಿಯೋ ಹೆಟ್ಟಿ ನೆರವಿನ ದಾರುಣಿಯೋ ಹೆಟ್ಟಿ ನೆರವಿನ ದಾರುಣಿಯೋ ಅಗ್ರಜೋ ಆಸೆಗಳಿದು ಅಡ್ಡಗಟ್ಟಿ ಆಳುತ್ತಿರುವ ಆ ಕೌರವರ ಘೋರ ಕೃತ್ಯಗಳು ನಿನ್ನ ಕ್ಷೇತ್ರಕ್ಕೆಂದು ಕೆಚ್ಚು ಹತ್ತಲಿಲ್ಲವೇ? ಹೊರಗಿನ ಮನೆ ಏಕಚಕ್ರ ನಗರದಲ್ಲಿರುವ ಭಿಕ್ಷಾಟನೆ ನಮ್ಮ ತಾಯಿ ಕುಂತಿದೇವಿಗಾದ ಮಂತ್ರ ಯಶಪ್ರಾಶಾನ ಸರ್ಪ ಬಂಧನ ಕಪಟ ದೂತ ದ್ರೌಪದಿಗಾದ ಮಾನವಂಗ 12 ವರ್ಷ ಘೋರ ಕಾಡಿನ ವಾಸ 1 ವರ್ಷ ಅತೀಯವಾದ ಅಜ್ಞಾತವಾಸವನ್ನು ಅನುಭವಿಸಿತು ಒಮ್ಮೆ ಆದರೂ ಸ್ಮರಿಸಿಕೊಳ್ಳಿ ನಿನ್ನ ಮನದಲ್ಲಿ. ಅವರೆಂತ ಚಲವಂತರಾದರೆ ಹಣ ಹಟ್ಟಿನಲ್ಲಿ ರಣರಂಗದಲ್ಲಿ ಕೋಟಾದಿಗಳಾಗಿ ಬಂದರು ಸಾಟಿಲ್ಲದೆ ಮರನು ಒಲಿಸುವೆನು ಸರಿಯೆಂಬೆರದಿತು ದ್ರೌಪದಿ ವಿಭದನಂದಿನಿ, ನೀನು ದುಃಖಿಸಬೇಡ. ನಿನ್ನ ತೊಡೆ ತಟ್ಟಿ ಕರೆದನಲ್ಲ ಆ ದುರುಳ ಕೌರವನ ಈ ನನ್ನ ಗದಾಗದಾದ ತೊಳೆಯನ್ನು ಮುರಿದು ನಿನ್ನ ಕೇಶ ಮುಡಿಯನ್ನು ಹಿಡಿದು ಪುರುಸಭೆಗೆ ಎಳೆಕೊಟ್ಟು ನಿನ್ನ ವಸ್ತ್ರಾಭರಣಕ್ಕೆ ಪ್ರಯತ್ನಿಸಿದ ಆ ದುರುಳ ದುಶ್ವಾಸನ ವಯಸ್ಸದವರು ಬಗೆದು ಅದರಿಂದ ಉದ್ಭವಿಸುವ ಬಿಸಿರಕ್ತದಿಂದ ಸೋತ ಕರ್ಣನ ಕುಂಡದಲ್ಲಿ ತುಂಬಿ ಆ ಕುತಂತ್ರ ಶಕಿನಿಯ ಕಿಚ್ಚನ್ನು ಕೊಬ್ಬರು ಕೆತ್ತು ಶಾಕಿನಿ ಡಾಕಿನಿಯರಿಗೆ ಉಣಬಡಿಸಲು ಹೊರಟು ಶಾಂತಿ 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 ಎಂದು ಧರ್ಮಜ. ಭೀಮಸೇನ, ಶಾಂತನಾಗು. ನಿನ್ನ ಹೃದಯ ಅಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆನು. ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪಕ್ಷವನ್ನು ವಹಿಸುವನೆಂದು ಈಗಾಗಲೇ ಅರ್ಜುನನು ಸಮಾಚಾರವನ್ನು ತಂದ. ಇನ್ನೇನು ಪರಮಾತ್ಮನ ಆಗಮನವಾಗುವುದು. ಮುಂದಿನ ಕರ್ತವ್ಯಗಳ ಬಗ್ಗೆ ಸಮಾಲೋಚನೆ ಮಾಡೋಣ. ಶಾಂತನಾಗು. ಧರ್ಮನಂದನ ಅಣ್ಣ, ಸಹೋದರಿ ಅಣ್ಣ, ಸಹೋದರಿ ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸುತ್ತೇವ. ಪಾಂಡುಪುತ್ರರೇ, ಮಂಗಳವಾಗಲಿ. ಅಣ್ಣ, ಸಹೋದರಿ, ನೀನು ಸಹ ಮಂಗಳವಾಗಲಿ. ಜಯ ಜಯ
ಪುರುಷೋತ್ತಮ, ಅನುತಾಪದಿಂದ ನೊಂದು ಬೇಡಿದ ನಮ್ಮ ಮರಲಾಲಿಸಿ ಬಂದೆಯಾ ಪ್ರಭು. ಧರ್ಮ ನಿನ್ನ ಕೃಪಾದೃಷ್ಟಿಯನ್ನು ಹೊಂದಿರುವ ನಾವುಗಳೆಲ್ಲರೂ ಧನ್ಯರು ಪ್ರಭು, ಧನ್ಯರು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಂತಿರಲಿ, ಕೌರವರಿಂದ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಪರಮಾತ್ಮ? ಧರ್ಮನಂದನ, ಸಮರವು ನೊಲ್ಲೆನಯ್ಯ, ಸಿರಿ ಸಂಪದದ ಆಸೆಗಾಗಿ ಪುರಕೈ ಮಹಿಮನಾಗಿ ಪಾಪದವರ ಧರಿಸನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂದು ಅಪವಿತ್ರ ಪವಿತ್ರಗೊಳಿಸಲೆಂದು ಗೋಲಹತ್ಯವಂಶಿಗೆ ಜಗಿತನೆ ದಿಟ್ಟವಿ ಕರುಳು ಸೊಂದಿಗೆ ಹಾಪೊಂದುವೆ ಕಲ ಮುಗಿದುವೆ ನನಗೇನು ತಿಳಿಯದು ಪರಮಾತ್ಮ. ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ಸಹ ನೋವಾಗುವುದು ನಾನು ಸಹಿಸಲಾರೆ. ಕುರುಪಾಂಡವರ ದೇಶದಿಂದ ಉದ್ಭವಿಸಲಿರುವ ಸಮರಂಗಣದಲ್ಲಿ ಎಪ್ಪುಗಟ್ಟಲಿರುವ ಭಾರತದ ಶಿರದ ಮೇಲೆ ಎಪ್ಪುಗಟ್ಟಲಿರುವ ರಕ್ತದ ಕಣಗಳನ್ನು ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿದ್ದೇವ? ಪರಮಾತ್ಮ, ನೀನೇ ಪಾಂಡವರ ರಾಯಭಾರಿಯಾಗಿ ಹೋಗಿ ಆ ಕುರುಸಭೆಗೆ ಹೋಗಿ ಆ ದುರ್ಯೋಧನಿಗೆ ಸಂಧಿಯನ್ನು ಒಪ್ಪಿಸಿ ಉಭಯರಲ್ಲಿ ಶಾಂತಿ ಸಂಧಾನವನ್ನು ಸ್ಥಾಪಿಸುವಂತ. ಅಂದರೆ ನಿನ್ನ ಮಾತಿನ ಅರ್ಥ ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧನೆ ಇದು.
ಯುದ್ಧ ನಡೆದೇ ತೀರಬೇಕು. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾಗಿಯೇ ಇರುವುದು. ಇದಕ್ಕೆ ನಿನ್ನ ಸಹೋದರಗಳ ಅಭಿಮತ? ನಮ್ಮಗಳ ಅಭಿಮತ ಅಭಿಪ್ರಾಯಗಳನ್ನು ಹೇಳಬೇಕೇ, ನೀ ಕೇಳಬೇಕೇ? ನೀ ಹೇಳಬೇಕು, ನಾ ಕೇಳಬೇಕು. ಪಂಚಮತಿಯ ಗೌರವ ನಮಗೆ ತಂದದು, ಪಂಚಮತಿಯ ಗೌರವ ನಮಗೆ ತಂದದು, ನಮ್ಮಗಳ ಹರಿವದ ಅಭಿಪ್ರಾಯಗಳನ್ನು ಯಾರು ಯಾವಾಗ ಅಡ್ಡಲಾಗಿ ಅನುಷ್ಠಾನಗೊಳಿಸಿರುವರ ಹೇಳಿ. ಈ ಅಮಾಜರ ಅಭಿಮತಗಳೇ ಅಡ್ಡಲಾಗಿ ಈ ನಮ್ಮಗಳ ಅಭಿಮತೆಯ ಅಭಿಪ್ರಾಯಗಳ ಅಡ್ಡಲಾಗಿ ಯಾರು ಯಾವಾಗ ಅಡ್ಡಲಾಗಿ ಅನುಷ್ಠಾನಗೊಳಿಸಿರುವರೋ ಹೇಳಿ. ಈ ಹಮನಜರ ಅಭಿಮತೆಗಳ ಅಡ್ಡಲಾಗಿ ಈ ಅಗ್ರಜನ ಕೊಟ್ಟು ಧರ್ಮದ ಕಟ್ಟುಗಳು ಕ್ರೋಧಾಕಾರವಾಗಿ ಕೋಟೆಯಂತೆ ಒಳಗೆ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗണമെಂದರೆ ಮಾತ್ರ ಎಂಬ ಧರ್ಮ ಪಾಶವು ಅಂಧರನ್ನಾಗಿ ಮಾಡಿದೆ. ಭ್ರಷ್ಟರ ಪಟ್ಟಣಿಸಿ ದುಷ್ಟರ ಪ್ರತಿಷ್ಠೆಯನ್ನು ಮೆಟ್ಟಿ ಆ ಪುಂಡರ ಜಾತಕವನ್ನು ನನ್ನ ವಜ್ರಮುಷ್ಟಿಯಿಂದ ಹೊಡೆಗಟ್ಟಿ ಎಲ್ಲರ ಸಂಕಷ್ಟಗಳಿಗೆ ದಿಟ್ಟ ಉತ್ತರಿಸಿದರೆ ಈ ಅಗ್ರಜನ ಧರ್ಮನಿಷ್ಠೆ ಪ್ರತಿಷ್ಠೆ ಇಷ್ಟನ್ನು ಮೆಟ್ಟಿ ಅಂಧರನ್ನಾಗಿ ಮಾಡಿದೆ. ಕೂಡಬೇಕು ನಮ್ಮ ಈ 7 ಜನ್ಮವನ್ನು. ಓ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದೆಯಂತೆಯೇ? ಇನ್ನು ಅರ್ಜುನ? ವಾಸುದೇವ, ಅರ್ಜುನ, ಜನ ಮಾತನ್ನು ಅನುಮೋದಿಸಿ ನಮ್ಮ ನೇಕೆ ಹೀಗೆ ಸಜೀವವಾಗಿ ಕೊಲ್ಲುವೆ. ಆದಿಯಿಂದಲೂ ಹವಮಾನ, ಅಪಜಯ, ಹರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನೆಲ್ಲ ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನ ಎಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ನಮ್ಮ ಈ 7 ಜನ್ಮಕ್ಕೆ. ಓ ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ? ಇನ್ನು ಮಾತೃಕುಮಾರರ ನಕುಲ ಸಹದೇವರಿಬ್ಬರು ಅಣ್ಣನ ಮಾತಿಗೆ ಪ್ರತಿ ಹೇಳುವಂತೆ ಇಲ್ಲ. ಸಹೋದರಿ ದ್ರುಪದನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಸಮ್ಮತ ತಾನೇ? ಅಣ್ಣ, ಸಹೋದರಿ, ಮಡದಿಗಾದ ಅಪಮಾನದ ಕಡೆಗೆ ಲೇಷವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಗಾಗಿಯೇ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ಹೇಳಲಿ ಜನಾರ್ದನ? ಜನಾರ್ದನ
ಸಹೋದರಿ ಹೀಗಿರುವಾಗ ನಾನೇನೆಂದು ಹೇಳಲಿ? ಧರ್ಮವೆಂದು ಹಗಲಿರಲು ಹಮ್ಮಲಿಸುತ್ತ ಜೂಜಿನ ವ್ಯಾಮೋಹವು ತಲೆಗೇರಿ ಕಡೆಗೆ ಕೈ ಹಿಡಿದ ಧರ್ಮ ಪತ್ನಿಯನ್ನೇ ದ್ಯೋತದಲ್ಲಿ ಪರವಾಗಿಟ್ಟು ಸೋತ ಧರ್ಮಪ್ರಭು. ಇವರ ಅಭಿಪ್ರಾಯ ಧರ್ಮಸಮ್ಮತ ಹಾಗೂ ನ್ಯಾಯಸಮ್ಮತ. ಇವರು ನನ್ನ ಪತಿ. ಇನ್ನು ಭೀಮಸೇನ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಆ ಭಂಡ ಬಕನನ್ನೇ ಕೊಂದ ಮಹಾನ್ ದೌರ್ದಂಡ. ನಿಮಗೇಕೆ ಬೇಕು ಈ ಗದಾ ದಂಡ? ಇದನ್ನು ಬಿಸಿದು
ಕೈಯಲ್ಲಿ ಸೌಟು ಸೌಟನ್ನು ಹಿಡಿದುಕೊಳ್ಳಿ. ಪಾಂಚಾಲಿ ಸಾಕು ಮಾಡಿ. ಇನ್ನು ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ದಶನಾಮಧಾರಿ ಆ ಪರಶುವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಪರಮ ವೀರ ಅಲ್ಲವೇ? ನಿಮಗೇಕೆ ಬೇಕು ಈ ಗಾಂಧೀವ? ಇದನ್ನು ಬಿಸಿದು ಕೈಗಳಿಗೆ ಬಳೆಗಳನ್ನು ತೊಟ್ಟುಕೊಳ್ಳಿ. ಸಾಕು ಮಾಡಿ. ಸುಮ್ಮನೆ ಅಸ್ತ್ರವನ್ನು ಹಿಡಿದು ಯಾವ ಪ್ರಯೋಜನವೂ ಇಲ್ಲ. ಅಣ್ಣ ಅಣ್ಣ, ಸಹೋದರಿ, ಇವರಾರೂ ನನ್ನ ಪತಿಗಳಲ್ಲ. ಇವರೆಲ್ಲ ನನ್ನ ಪಾಲಿನ ಪ್ರತ್ಯಕ್ಷರೂಪರುಗಳು. ಅಣ್ಣ, ನಿಮ್ಮ ಬೆಂಬಲ ಒಂದಿದ್ದರೆ ಸಾಕಣ್ಣ. ನನ್ನ ಪ್ರತಿಜ್ಞೆ ನೆರವೇರಬೇಕಾದರೆ ನಾನೇ ರಣಧರ್ಗೆಯಾಗಿ ರಣರಂಗವನ್ನು ಪ್ರವೇಶಿಸಿ ನನ್ನ ಶತ್ರುಗಳನ್ನೆಲ್ಲ ನಾನೇ ನಾಶ ಮಾಡಿಬಿಡುವೆ. ಇಲ್ಲವಾದರೆ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಬೆಂದು ಪ್ರಾಣತ್ಯಾಗ ಮಾಡಿಕೊಳ್ಳುವೆನು ಅಣ್ಣ. ಪ್ರಾಣತ್ಯಾಗ ಮಾಡಿಕೊಳ್ಳುವೆನು ಅಣ್ಣ. ಓಹೋ, ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದಾದರೆ ನನ್ನ ಸಹೋದರಿಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೈನ? ಅದಕ್ಕೆ ನಾವು ಏನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಕೃಷ್ಣ, ಈ ನನ್ನ ಕೆಚ್ಚದಗೆ ಹೆಚ್ಚನಕ್ಕೆ ಕೊಯ್ಯಕ್ಕೆ ಎತ್ತಿಸಬೇಡ. ಈಗ ಬೈತರದ ಅಗ್ನಿ ಪರ್ವದಂತಾಗಿ ಯಾವ ನೆಲದಲ್ಲಿ ಎಲ್ಲರ ಮಾತುಗಳು ಭಾಸ್ಮವಾಗಿ ಏಕೆ ಆಡುತ್ತಿರುವ ಮಾತುಗಳನ್ನು ಕೇಳಿದೆಯಲ್ಲ? ಹೇಳು. ಏಕೆ ನೀನು ಕೇಳಲಿಲ್ಲವೇ? ನನ್ನ ಮನದಲ್ಲಿ ಮಲಗುತ್ತಿರುವ ಭೀಕರ ದೇಶಕ್ಕೆ ಕೊಳ್ಳಲಿಡಬೇಡ ಕೃಷ್ಣ. ಓಡಾಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ಬೇಡದಿಂಗಲ್ಲಿ ಮೈ ಬೆವರದಂತಿದೆ. ಆದರೆ ಈ ಹಣ್ಣನ ಆಜ್ಞೆ ಮುಂದೆ ಆ ಮಾತುಗಳನ್ನೇ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೇನು? ಪ್ರಯೋಜನವೋ ಅಪ್ರಯೋಜನವೋ ಒಟ್ಟಿನಲ್ಲಿ ನನಗೊಂದು ತಿಳಿಯದು. ಸತ್ಯ ಅರ್ಥವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಈ ಪ್ರಶ್ನೆಗಳನ್ನು ನನಗೆ ಏಕೆ ಕೇಳುತ್ತಿರುವೆ? ಉಳಿದರು ನಾಲ್ವರೆಯವರ ಪತಿಗಳಲ್ಲವೇ? ಅವರೇ ಇದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ? ಅಬ್ಬ, ಸಂಬಂಧವೇ ಇಲ್ಲದೆ ಅಂದು ಪುರುಷವೆಯಲ್ಲಿ ಬಂದ ದುಶ್ಯಾಸನನ ಗುಂಡಿಗೆಯ ಬೆಸೆದತ್ವದಿ, ಬಂದ ದುಶ್ಯಾಸನನ ಗುಂಡಿಗೆಯ ಬೆಸೆದತ್ವದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟಿಸುವೆನೆಂದು ಗದಗದ ದುರ್ಯೋಧನ ತೊಡೆ ಮುರಿದು ಮುಡಿಗೊಟ್ಟುವೆನೆಂದು ನುಡಿದೆಯೋ ನೀನಂದು ಗಂಡುಗಲಿ ಗಂಧದ ನುಡಿಗಳ ನುಡಿದು ಬಾವ ಮರೆತೆಯೋ ಮರೆತು ನಿದ್ರೆಯೊಳಿಯೋ ಹಿಡಿಂಬ ಮನೋಹರ ನಿನ್ನ ತೂಹದ ಕಂಠದ ಹುರುಳೆಮ್ಮೆಯವರ ಕಣ್ಣೀರು ಕರೆಯುವ ಅಲ್ಲವೇ? ಈ ಹಗೆ ಇಂದರಿಯ ಕಂಗಳಲ್ಲಿ ಶಾಸ್ತ್ರಾರು ಕಂಬನೆ ಮಿಡಿನ ತರಿಸುವೆ. ಕಾಲಾಯ ಮನೆ ಕೌರವರೇ ಬೆಂಬಲವಾಗಿ ನಿಂತರು ಆ ಕುರುಕುಲು ಸಮುದ್ರವನ್ನೇ ಕೆಳೆದು ತರುವೆನು. ಆ ದುರ್ಯೋಧನ ದುಶ್ವಾಸನ ಎಂಬ ದುಷ್ಟ ಕೀಟಗಳನ್ನು ನಂತರ ದುಶ್ವಾಸನ ವಶಸ್ಥಳವನ್ನು ಪಡೆದು ಆ ದುರ್ಯೋಧನನ್ನು ತೊಡೆಯನ್ನು ಕಟ್ಟಿಸುವೆ. ನಿನ್ನ ಬಿರುಮುಡಿಯ ಕೃಪದ ನಂದಿನಿ ಇಡಂಬಾತಕ ಬಕಾಸುರ ಸಂಹಾರ ಸಿಂಹಕೇತನ ಸಿಂಹ ಘೋರ ಗರ್ಜನೆಯಿಂದ ಆ ಕುರುಕುಲು ಎಲ್ಲದನ್ನೋತ್ಪಾದಕ್ಕೆ ಕಡೆಗಣಿಸೇ ತೀರುವೆನು. ಮಾರಾಟ ಮಾಡ್ದನೋ ಬೇರೆ ಎಣ್ಣೆ ಅಭಿಮತವ
ಓಕೆ ರಭಸದಲ್ಲಿ ಸಪ್ತ ಸಾಗರಗಳೇ ಆ ಪುಣ್ಯಕವರವರ ಎಲೆ ಬರಲು ಅವರ ರುಂಡ ಮುಂಡಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಆಂದೋಲಿ ಸಾರುವೆನು ನಿನ್ನ ಪಾದದಡಿಯಲ್ಲಿ. ನಾರಕ ಮಾಡ್ತಾನೋ ದಯಮಾಡಿ ಸಂಧ್ಯನು ಸಹೋದರ, ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದಿತೆ. ಮರೆತಿರಿ ಏಕೆ? ಈ ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಂಡರೊಡನೆ ಸಂಧಿಯೇ ಕೃಷ್ಣ ಮೆಚ್ಚಿಸಿ ಪಡೆದನೆ ವಿಧ ವಿಧ ಪ್ರಯೋಗದಿ ಗಳಿಸಿದೆ ನಾ ವಿಜಯನೆಂಬ ಬೆಸರನು. ಅರಿಗಳು ಮತಗೈಯರು ಅನುಗೋತ್ಸಾಹದಿಂದ ಮತಗೈಯರು ಅನುಗೋತ್ಸಾಹದಿಂದ ಅನುದರ್ಶಿ ಪರಿಮೈಗಳು ಭರವೆ ಧರ್ಮಜಗೆ. ಕೃಷ್ಣ ಕೃಷ್ಣ ವಾಸುದೇವ, ರಮಣೀಮಣಿಯಾದ ದ್ರೌಪದಿಯನ್ನು ಅಸುರೆ ಎಂದು ನಿಂದಿಸಿದ ಆ ನೀಚ ಕರ್ಣನ ಶಿರಸ್ಸನ್ನು ಛೇದಿಸಿ ಹೋದ ಪಕ್ಷದಲ್ಲಿ ಈ ಪಾರ್ಥನಿಗೇನು ಪ್ರಯೋಜನ? ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕಮಾನವಾಗಿ ಉಳಿಯಬೇಕೆಂದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧ ವಾಸುದೇವ, ಯುದ್ಧ ನಡೆದೇ ತೀರಬೇಕು. ಧರ್ಮನಂದನ, ನಿನ್ನ ಸಹೋದರರ ಬಾತ್ರವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೇನೋ ತಲೆಬಾಗಿದರು. ಆದರೆ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹೊತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವರು. ಇಂತಹ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಧರ್ಮನಂದನ?
ಹರಿ ಸಾರ್ವಭೌಮ ಮರೆಯಿತು ಧರ್ಮನಂದನ, ನನ್ನ ನಿರ್ಧಾರವೇನಿದೆ ಎಲ್ಲವೂ ನಿನ್ನ ನಿರ್ಧಾರವೇ. ಅವಶ್ಯ ಮನೋಭಕ್ತಂ ಕೃತ್ಯಂ ಕರ್ಮಂ ಶುಭಂ ಎಂದಂತೆ ಆರೋಗ್ಯ ಎಂಬ ನನ್ನ ಅಭಿಪ್ರಾಯವೇನಿರುವುದು ಪರಮಾತ್ಮ. ಇವೆಲ್ಲವನ್ನು ಕೇಳಿ ನೋಡಿ ಕೇಳಿ ನನ್ನ ಬುದ್ಧಿಗೆ ಮುಂಕುಕುವುದಂತಿದೆ. ನನ್ನ ಸಮಸ್ತ ಜೀವನವನ್ನು ಹರಿತಿರುವ ಮಹಾಪ್ರಭು ನೀನು. ಎಲ್ಲವೂ ನಿನ್ನ ಇಚ್ಛೆಯಂತೆ ನಡೆಯಲಿ ಪರಮಾತ್ಮ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು ಪರಮಾತ್ಮ. ಭೀಮಾರ್ಜುನರ ಸೇಡಿನ ಜ್ವಾಲೆ ಹಾರಲೇಬೇಕು. ತಂಗಿ ದ್ರುಪದ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿ ನಾಳೆ ಹಸ್ತಿನಾವತಿಯ ಪುರುಷಬೆಗೆ ಆಗಲಿ ಪರಮಾತ್ಮ. ಸಹೋದರಿ ಕೃಷ್ಣ
ಪ್ರಭುವಿನ ಮಾತಿಗೆ ಕಟ್ಟಬಿದ್ದು ಸಂಧಿ ಮಾಡಿಕೊಂಡು ಬರಲು ಹೊರಟಿರುವೆಯಾ? ಎಷ್ಟೇ ಆದರೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿಸುವ ಭಾರವು ನಿಮ್ಮದಲ್ಲವೇ ಅಲ್ಲ? ಹೃದಯೋಳು ನೀನು ವ್ಯಾಕುಲ ಪಡಲೇಕೆ ಹೃದಯೋಳು ನೀನು ಮತ್ತೆ ಪಡುದಿರು ಹೃದಯೋಳು ನೀನು ಮರೆವೆನು ನಿನ್ನನು ವ್ಯಾಕುಲ ಪಡಲೇಕೆ ಹೃದಯೋಳು ನೀನು ಮರೆವೆನು ನಿನ್ನ ಮುರವೈರೇ ನೀನು ಸುನಗುತ್ತಿರೆ ಎನ್ನ ಮನಕ್ಕೆ ಶಾಂತಿ ಸಹೋದರಿ ನೀನು ಸುನಗುತ್ತಿರೆ ಎನ್ನ ಮನಕ್ಕೆ ಶಾಂತಿ ನಿಮ್ಮ ಎಣ್ಣೆಗೆಗಾಗಿಯೇ ಮರೆತಿರುವೆ ಶಾಂತಿ ಆಗಲಿ ಸಹೋದರಿ, ಆ ದುರ್ಯೋಧನನ್ನು ಕೆರಳಿಸಿ ಯುದ್ಧವನ್ನು ನಿರ್ಧರಿಸಿಕೊಂಡೇ ಬರುವೆನು. ಅಣ್ಣ, ನೀನಿನ್ನು ಶಾಂತಳಾಗಿರು. ಹಾಗೆ ಆಗಲಿ ಅಣ್ಣ.